ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಕಥೆನ ನಿಮ್ಗೆ ಹೇಳಬೇಕು ಅಂತ ಬಂದಿದ್ದೀನಿ, ಸರಿನಾ? ಫಸ್ಟು, ನನ್ನ ಹೆಸರು ಅನಿತಾ. ನಾನು ಹಾಗೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದೆ. ಒಂದು ಮೇಲ್ ಬಂದಿತ್ತು ಟಣ್ಣಂತ. ಸರಿ, ಸುಮ್ಮನೆ ಕೂರೋದೇನಕ್ಕೆ ಅಂತ ಮೇಲ್ನ ಓಪನ್ ಮಾಡಿದೆ. ಯಾವಾಗೂ ಬರೋ ಥರ ನನ್ನ ಪ್ರೀತಿಯ ಗಂಡ ಸೂರ್ಯ ಕಳಿಸಿದ ರೊಮ್ಯಾಂಟಿಕ್ ಕವನ ಆಗಿತ್ತು ಅದು. ಸೊ ಕ್ಲಿಕ್ ಮಾಡಿ ಓಪನ್ ಮಾಡಿದೆ. ಅಬ್ಬಾ, ಆ ಕವನನ ನೋಡಿ ನಿಜಕ್ಕೂ ನನಗೆ ನಾಚಿಕೆ ಆಗೋಯ್ತು. ಏನಂತ ಬರೆದಿದ್ದ ಗೊತ್ತಾ? ನೀವು ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಹುಡುಗಿಯ ಸೀರೆ ನೆರಿಗೆಗಳನ್ನು ಮೆಲ್ಲ ಮೆಲ್ಲಗೆ ಬಿಚ್ಚಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ಏನು ಮಾಡೋದು? ನಾನು ಬೆಡ್ರೂಮ್ ಒಳಗಡೆ ಹೋದಾಗಲೇ ಅವಳಾಗಲೇ ಬಟ್ಟೆನೆಲ್ಲ ಚೇಂಜ್ ಮಾಡಿ ತಯಾರಾಗಿ ಮಲ್ಕೊಂಡ್ಬಿಟ್ಟಿದ್ಲು. ನಿನ್ನ ಪ್ರೀತಿಯ ಗಂಡ ಅಂತ ಕಳಿಸಿದ. ನನಗದನ್ನು ನೋಡಿ ಒಂದು ಕ್ಷಣ ನನ್ನ ಹಾರ್ಟ್ ಬೀಟ್ ಸ್ಕಿಪ್ ಆಯಿತು. ನಿಜಕ್ಕೂ ನನ್ನ ಮುಖ ಎಲ್ಲ ಕೆಂಪಗೆ, ತೊಂಡೆ ಟೊಮೊಟೊ ಹಣ್ಣಿನ ಥರ ಆಗೋಯ್ತು. ಅಷ್ಟು ನಾಚಿಕೆ. ನನ್ನ ಗಂಡ ಬಿಡಿ, ಭಲೇ ರಸಿಕ ನನ್ನ ಮಗ ಅವನು. ಪ್ರತಿದಿನ ಇದೇ ಥರ ಏನಾದರೂ ಒಂದು ಖಾಲಿ ಪೋಲಿ ಜೋಕ್ಸ್ನ ಕಳಿಸ್ಬಿಟ್ಟು ನನ್ನ ಮನಸ್ಸಿಗೆ ಖುಷಿ ಕೊಡ್ತಾ ಇರ್ತಾನೆ. ತಕ್ಷಣ ನಾನೇನು ಕಮ್ಮಿನ ರೀಪ್ಲೈ ಬಟನ್ನ ಹೊತ್ತದೆ. ನಿನ್ನ ಈ ಪ್ರೀತಿಯ ಹುಡುಗಿ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಮೆಲ್ಲಗೆ ನೀನೇ ನಿನ್ನ ಕೈಯಾರ ಒಂದೊಂದಾಗಿ ಬಿಚ್ಚೋ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾಳೆ ನಿನ್ನ ಪ್ರೀತಿಯ ಹೆಂಡತಿ ಅಂತ ಟೈಪ್ ಮಾಡಿ ಕಳಿಸೇ ಬಿಟ್ಟೆ. ಮುಂದೆ ಏನು ಮಾಡೋದಕ್ಕೂ ಅನಿಸಿಲ್ಲ. ಕಂಪ್ಯೂಟರ್ನ ಆಫ್ ಮಾಡಿ ಹಾಸಿಗೆ ಮೇಲೆ ಉರುಳ್ಕೊಂಡೆ. ಬೇಜಾರಾಗ್ಬಿಟ್ಟಿದೆ ಕಣ್ರಿ. ಈ 1.5 ತಿಂಗಳಿಂದ ನನ್ನ ಗಂಡ ಅನ್ನೋನು ಬಿಸ್ನೆಸ್ಗೆ ಅಂತ ಅಮೇರಿಕಾಗೆ ಹೋಗ್ಬಿಟ್ಟಿದ್ದಾನೆ. ಸೂರ್ಯ ಈಗ ವಾಪಸ್ ಬರ್ತಿದ್ದಾನೆ, ಆದರೆ ಇನ್ನೂ 2 ದಿನ ಬೇಕು. ಪ್ರತಿದಿನ ಇದೇ ಥರ ಇವನು ಇದೇ ಥರ ಒಂದು ಖಾಲಿ ಪೋಲಿ ಜೋಕ್ ಹೇಳ್ಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಇದೇ ಥರ ನನ್ನ ಮನಸ್ಸಿಗೆ ತೃಪ್ತಿ ಏನೋ ಕೊಡ್ತಿದ್ದಾನೆ. ಆದರೂ ಏನು ಮಾಡೋದು? ಹತ್ರ ಇರೋ ಥರ ಆಗತ್ಯೇ? ಜೊತೇಲಿ ಪಕ್ಕದಲ್ಲಿ ಕೂತ್ಕೊಂಡು ಕೊಡೋ ಮಜದ ಥರ ಇರುತ್ತಾ? ಚಾನ್ಸೇ ಇಲ್ಲ. ಏನು ಮಾಡೋದು? ಈ ನನ್ನ ಮಗ ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ ಅಂತವ ನೆಟ್ಟುಸಿರು ಬಿಟ್ಟೆ. ಮನೆ ಕೆಲಸ ಎಲ್ಲ ಮುಗ್ದಿದೆ, ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ನಿದ್ದೆನೂ ಬರ್ತಾ ಇಲ್ಲ. ಇಲ್ಲಿಗ ರಾತ್ರಿ 10 ಗಂಟೆ, ಅಂದರೆ ಅಲ್ಲಿ ಮಧ್ಯರಾತ್ರಿ ಮುಗ್ದು ಹೋಗಿರುತ್ತೆ. ಬಹುಶಃ ನನ್ನ ಗಂಡ ಮಲ್ಕೊಂಡಿರ್ತಾನೆ. ಇನ್ನೂ ರೆಸ್ಟ್ ಮಾಡಲಿ ಅಲ್ವಾ? ಇನ್ನು ನಾನು ಮೇಲಿಗೊಂದು ರೀಪ್ಲೈ ಮಾಡೋದು ನಾಳೆ ಬೆಳಗ್ಗೆನೆ. ಸರಿ ಬಿಡು, ಈಗ ಸದ್ಯಕ್ಕೆ ಮಲ್ಕೊಳ್ಳೋಣ ಅಂತ ಬೆಡ್ ಮೇಲೆ ಮಲ್ಕೊಂಡೆ. ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ ಕಣ್ರಿ. ಸೂರ್ಯ ಏನಾದರೂ ಇದ್ದಿದ್ರೆ ಇವಾಗ ಪಕ್ಕದಲ್ಲಿ, ನಾವಂತೂ ಇಬ್ಬರು ಗಟ್ಟಿಯಾಗಿ ತಪ್ಕೊಂಡು ಏನೇನೆಲ್ಲ ಮಾಡ್ತಿದ್ವಿ. ಹಾಗೆ ಒಂದು ಇಮ್ಯಾಜಿನ್ಗೆ ಹೋಗ್ಬಿಟ್ಟೆ. ಹೋಗಲಿ ಬಿಡಿ, ಹಣೆ ಬರಹ, ಏನೂ ಮಾಡೋಕ್ಕಾಗಲ್ಲ. ಬರಲಿ, ಆ ನನ್ನ ಮಗ 1 ವಾರ ಬೆಡ್ರೂಮ್ ಹೊರಗಡೆ ಹೋಗೋದಕ್ಕೂ ಬಿಡಲ್ಲ, ಆ ರೀತಿ ಮಾಡ್ತೀನಿ ಅಂತ ನನ್ನ ಮನಸ್ಸಲ್ಲೇ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದಕ್ಕೆ ನನಗೆ ನಗು ಬಂದ್ಬಿಡ್ತು. ಏನು ಮಾಡೋದು? ಹೋಗಲಿ ಬಿಡಿ. ಸರಿ, ಇನ್ನೇನು ಮಾಡೋದು? ನಾಳೆ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಜೊತೆಗೆ ಮುಂದಿನ ವಾರ ಪೂರ್ತಿ ರಜಾ. ಅಮೇರಿಕಾಯಿಂದ ನನ್ನ ತಂಗಿ ಅನಿತಾ ಬೇರೆ ಬರ್ತಿದ್ದಾಳೆ. 4 ವರ್ಷದ ಮೇಲೆ ವಾಪಸ್ ಊರಿಗೆ ಬರ್ತಿರೋದು. ಜೊತೆಗೆ ಮದುವೆಗೆ ಅಂತ ಎಲ್ಲರೂ ನಮ್ಮ ತವ್ರ ಮನೆಗೆ ಹೋಗಬೇಕು. 3 ಗಂಟೆ ಜರ್ನಿ. ಹಾಗೆ ಯೋಚನೆ ಮಾಡ್ತಾ ಯಾವಾಗ ನಿದ್ದೆ ಬಂತೋ ಗೊತ್ತೇ ಆಗಲಿಲ್ಲ. ಸರಿ, ಇವಾಗ ಅನಿತನ ಕತೆ ಆಯಿತು. ಇನ್ನು ಈ ಕಡೆ ಸೂರ್ಯನ ಕತೆನೂ ನೋಡೋಣ ಬನ್ನಿ. ನನ್ನ ಹೆಸರು ಸೂರ್ಯ. ಏರ್ಪೋರ್ಟಿಂದ ಮನೆಗೆ ಬಂದು ಮಧ್ಯಾಹ್ನದವರೆಗೂ ರೆಸ್ಟ್ ತಗೊಂಡೆ. ಆಫೀಸ್ಗೆ ಹೋಗಿ ಎಲ್ಲ ಫಾರ್ಮಾಲಿಟೀಸ್ನ ಮುಗಿಸಿ ಸಂಜೆ ಊರಿಗೆ ಹೊರಟೆ. ಹೆಂಡತಿ ಸುನೀತಾ ಕಾಯ್ತಾ ಇರ್ತಾಳೆ. ಅವಳಲ್ಲಿ ಯಾವ ಥರ ನನ್ನ ಮಿಸ್ ಮಾಡ್ಕೊಳ್ತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೆಲಸ ಎಲ್ಲ ಆರಾಮಾಗಿ ಮುಗ್ದಿರೋದ್ರಿಂದ ಆಫೀಸ್ನ ಟೆನ್ಷನ್ ಏನೂ ಇಲ್ಲ. 1 ವಾರ ರಜೆ, ನೋಡೋಣ ಅಂತ ಅದು ಇದು ಯೋಚನೆ ಮಾಡ್ತಾ 4 ಗಂಟೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಊರನ್ನ ಹಂಗೋ ಹಿಂಗೋ ಮುಟ್ಟಿದೆ ಕಣ್ರಿ. ಬಸ್ ಸ್ಟ್ಯಾಂಡ್ಗೆ ಸುನೀತಾ ಮತ್ತು ಮಾವ ಇಬ್ಬರೂ ಬಂದಿದ್ರು. ಇಳಿದ ಕೂಡಲೇ ಕೈ ಹಿಡ್ಕೊಂಡು ಮಾತಾಡಿಸಿ
ಖುಷಿಯಾಗ್ಬಿಟ್ಲು ನನ್ನ ಹೆಂಡತಿ. ಅಬ್ಬಾ, 1.5 ತಿಂಗಳ ಮೇಲೆ ನನ್ನ ಹೆಂಡ್ತಿನ ನೋಡ್ತಿರೋದು. ಹೆಂಗಾಗಿರ್ಬೇಡ, ವಯಸ್ಸಿಗೆ ಬಂದಿರೋ ಹುಡುಗ ನಾನು. ನೀವೇ ಯೋಚನೆ ಮಾಡಿ ಅಲ್ವಾ? ಮತ್ತು ಯಾರಿಗೂ ಹೇಳಬೇಡಿ. ಯಾವಾಗಲೂ ಹೀಗೆ. ಅವಳಂತೂ ನನ್ನನ್ನು ನೋಡಿದ್ರೆ ಅಕ್ಕಪಕ್ಕ ಯಾರಿದ್ದಾರೆ ಅಂತಲೂ ನೋಡೋಲ್ಲ, ಬಂದು ಗಟ್ಟಿಯಾಗಿ ತಪ್ಕೊಂಡು ಬಿಡ್ತಾಳೆ. ನನ್ನ ಹೆಂಡ್ತಿ ಅಂತೂ ಇದರಲ್ಲೆಲ್ಲ ಮುಜುಗರ ಪಡೋದೇ ಇಲ್ಲ ಬಿಡಿ. ಅಷ್ಟ್ರಲ್ಲಿ ಮಾವ ನಮ್ಮಿಬ್ಬರನ್ನ ನೋಡಿ ನಗ್ತಾ ಆ ಕೂಲಿ ಹುಡುಗನಿಗೆ ಕರೆದು ಎಲ್ಲ ನನ್ನ ಐಟಮ್ಸ್ಗಳನ್ನೆಲ್ಲ ಎತ್ಕೊಂಡು ಹೋಗೋದಕ್ಕೆ ಹೇಳಿದ್ರು. ಸರಿ ಅಂತ ಹುಡುಗ ಹೋದ, ನಾವು ಕೂಡ ಹಾಗೇ ಹಿಂದೆನೇ ಹೋದ್ವಿ. ಎಲ್ಲಿ ಕಾರು ಅಂತ ಅವಳು ಭುಜದ ಮೇಲೆ ಕೈ ಹಿಡ್ತಾ ಅವಳನ್ನು ಕರ್ಕೊಂಡು ಬಂದೆ. ಕಾರ್ ಹತ್ರ ಇನ್ನೇನು ಬರೋ ಅಷ್ಟರಲ್ಲಿ ಡ್ರೈವರ್ ಸೀಟಿಂದ ಸ್ಟೈಲ್ ಆಗಿ ನನ್ನ ನಾದ್ನಿ ಅನಿತಾ ಕೆಳಗಡೆ ಇಳಿದ್ಲು. ನಗ್ತಾ ಹಾಯ್ ಭಾವಾ ಅಂದ್ಲು. ಅಬ್ಬಬ್ಬಾ, ಏನು ಸೌಂದರ್ಯ ಅಂತೀರ. ನನ್ನ ಹೆಂಡ್ತಿನೇ ಫಿಗರ್ ಅಂದರೆ ನನ್ನ ನಾದ್ನಿ ಅದಕ್ಕೂ ಟಾಪ್ ಫಿಗರ್ ಅವಳು. ನನಗಂತೂ ಅವಳನ್ನು ನೋಡಿದ ತಕ್ಷಣ ನನ್ನ ಹಾರ್ಟ್ ಬೀಟೆ ಒಂದು ಕ್ಷಣ ಸ್ಕಿಪ್ ಆಗೋಯ್ತು ಅಂತೀನಿ. ಏನು ಮಾಡೋದು, ಕಾಲ ಮಿಚ್ಚೋಗಿತ್ತು, ಟ್ರೈನು ಹೊರಟೋಗಿತ್ತು. ಈಗ ಟಿಕೆಟ್ ತಗೊಂಡು ಏನು ಪ್ರಯೋಜನ ಅಲ್ವಾ? ನನ್ನಷ್ಟೇ ಎತ್ತರ, ಟೈಟ್ ಟೀ ಶರ್ಟ್ ಹಾಕ್ಕೊಂಡಿದ್ದಾಳೆ, ಜೊತೆಗೆ ಟೈಟಾಗಿ ಒಂದು ಜೀನ್ಸು. 4 ವರ್ಷದ ಮೇಲೆ ನೋಡ್ತಾ ಇದ್ದೀನಿ. ಹೆಂಡತಿ ಪಕ್ಕದಿಂದ ಹಲೋ, ನಿಮ್ಮ ನಾದ್ನಿ ಅವಳು, ಪರಿಚಯ ಏನಾದರೂ ಮಾಡಿಸ್ಬೇಕಾ ಅಂತ ಹಾಗೆ ತ್ಯೂದ್ಲು. ಅಪ್ಪ, ಈ ಹುಡುಗಿರಿಗೆ ಎಷ್ಟೊಂದು ಹೊಟ್ಟೆ ಕಿಚ್ಚಪ್ಪ. ಸುಂದರವಾಗಿರೋದನ್ನ ನೋಡೋದಕ್ಕೆ ಅಂತಲೇ ತಾನೇ ದೇವರು ಕಣ್ಣು ಕೊಟ್ಟಿರೋದು. ಎಷ್ಟು ಹೊಟ್ಟೆ ಕಿಚ್ಚು ನೋಡಿ ನನ್ನ ಹೆಂಡ್ತಿಗೆ. ಆದರೂ ಬಿಡಿ, ಅವ್ರು ಎಷ್ಟೇ ಹೊಟ್ಟೆ ಕಿಚ್ಚಿಬಿಟ್ರು ನಮ್ಮ ಗಂಡ ಜನ್ಮ ಸುಮ್ಮನೆ ಇರುತ್ತಾ ನೋಡ್ದೇನೆ? ಡೆಫಿನೆಟ್ಲಿ ಇಲ್ಲ. ನಾನೀಗ ದೊಡ್ಡದಾಗಿ ನಗ್ತಾ ತಕ್ಷಣ ನನ್ನನ್ನು ನಾನೇ ಸಂಭಾಳಿಸ್ಕೊಂಡು ಒಳಗಡೆ ಸಮಾಧಾನ ಹೇಳಿಕೊಂಡು ಹುಚ್ಚಾಗಿ ಕುಣಿತಾ ಇದ್ದ ನನ್ನ ಮನಸ್ಸಿಗೆ ತಟ್ಟಿ ಸಮಾಧಾನ ಹೇಳ್ತಾ, ಸಮಾಧಾನ ಪಕ್ಕದಲ್ಲಿ ಹೆಂಡ್ತಿ ಇದ್ದಾಳೆ, ಎದುರುಗಡೆ ಮಾವ ಇದ್ದಾನೆ, ಸ್ವಲ್ಪ ಸಮಾಧಾನವಾಗಿರು ಅಂತ ಬುದ್ಧಿ ಹೇಳ್ತಾ, ನಂಗೆ ಯಾಕೆ ತಿಳಿಸ್ಲಿಲ್ಲ ಅಂತ ಎಲ್ಲರೂ ಕಾರಲ್ಲಿ ಕೂತ್ಕೊಂಡ್ವಿ. ಮನೆ ಕಡೆ ಹೊರಟ್ವಿ. ಅನಿತಾನೇ ಡ್ರೈವ್ ಮಾಡ್ತಿದ್ದಾಳೆ ಅಂತೀನಿ. ಅವಳು ಡ್ರೈವಿಂಗ್ ಸ್ಟೈಲ್ ನೋಡಬೇಕಿತ್ತು ಕಣ್ರಿ. ಅಬ್ಬಬ್ಬಾ, ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಏನೇ ಹೇಳಿ, ಪ್ರಪಂಚದಲ್ಲಿ ಹೆಂಡ್ತಿನ ಬಿಟ್ಟು ಮಿಕ್ದವ್ರು ಎಲ್ಲ ಗಂಡಸ್ರ ಕಡೆಗೆ ಚೆನ್ನಾಗೇ ಕಾಣಿಸ್ತಾರೆ. ಅದೇ ಬೆಡ್ರೂಮಿಗೆ ಬಂದಿದ ತಕ್ಷಣ ಇಡೀ ಪ್ರಪಂಚದಲ್ಲಿರೋರೆಲ್ಲರನ್ನೂ ಬಿಟ್ಟು ಹೆಂಡ್ತಿನ ಸಕ್ಕತ್ತಾಗಿ ಕಾಣಿಸ್ತಾಳೆ. ಏನಂತೀರಾ? ನಿಜ ತಾನೇ? 10 ನಿಮಿಷದಲ್ಲಿ ಎಲ್ಲರೂ ಮಾತಾಡ್ತಾ ಮನೆ ಸೇರಿದ್ವಿ. ಆದರೆ ಆ 10 ನಿಮಿಷ ನನ್ನ ಮನಸ್ಸಿನ ಮೂಲೆಯಲ್ಲಿ ಕಾರಿಂದ ಇಳಿತು ನಿಂತ ಅನಿತಾಳ ಇಮೇಜ್ ಪರ್ಮನೆಂಟಾಗಿ ಹಚ್ಚೋತ್ಬಿಟ್ಟಿತ್ತು ಕಣ್ರಿ. ಏನು ಮಾಡೋದು ಅಲ್ವಾ? ಇವಾಗ ಅನಿತಾಳ ಮನಸ್ಸಿನ ಮಾತು ಏನು ಅಂತಲೂ ಕೇಳಬೇಕು ಅಲ್ವಾ? ಬನ್ನಿ ಕೇಳೋಣ. ನನ್ನ ಹೆಸರು ಅನಿತಾ. ನನಗೆ ಗೊತ್ತಿತ್ತು, ನಾನು ನೋಡಿದ ಕೂಡಲೇ ಭಾವ ಇದೇ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ಅಮೇರಿಕಕ್ಕೆ ಹೋದಾಗ ನನ್ನ ಅವತಾರನೇ ಬೇರೆ ಇತ್ತು ಬಿಡಿ, ಒಳ್ಳೆ ಗುಗ್ಗು ಥರ ಇದೆ. ಆದರೆ ಅಮೇರಿಕಾ ನನ್ನನ್ನು ಪೂರ್ತಿಯಾಗಿ ಚೇಂಜ್ ಮಾಡಿಬಿಟ್ಟಿದೆ. 4 ವರ್ಷದ ಮೇಲೆ ಇಷ್ಟು ಮಾಡಾಗಿ ಕಾಣ್ತಾ ಇದ್ದೀನಿ. 100% ನನ್ನನ್ನು ನೋಡಿ ಶಾಕ್ ಆಗದೆ ಇರ್ತಾರಾ? ಹಬ್ಬ, ಈ 4 ವರ್ಷದಲ್ಲಿ ಎಷ್ಟೊಂದು ಸಲ ಭಾವನ ನೆನೆಸ್ಕೊಂಡಿದ್ದೀನಿ. ಅಕ್ಕನಿಗೆ ಎಂಥ ಅದೃಷ್ಟ ಅಂತಲೂ ಅಂದ್ಕೊಂಡಿದ್ದೀನಿ. ಏನು ಮಾಡೋದು, ಕಾಲ ಮಿಚ್ಚಿ ಹೋಗಿತ್ತು. ಆದರೂ ಒಂದೇ ಒಂದು ಸಲ ಚಾನ್ಸ್ ಸಿಗುತ್ತಾ ಅಂತ ಕಾಯ್ತಾ ಇದ್ದೀನಿ. ಕಾರಲ್ಲೂ ಅವರೇನು ಜಾಸ್ತಿ ಮಾತಾಡಲಿಲ್ಲ, ನನ್ನನ್ನೇ ಬಿಟ್ಟು ಕಣ್ಣು ಬಿಟ್ಟಂತೆ ನೋಡ್ತಾನೇ ಇದ್ದರು. ಅವರ ಕಣ್ಣೋಟ ನನ್ನ ಮೈಯಲ್ಲಿ ರೋಮಾಂಚನ ಆಗ್ತಾಯಿತ್ತು. ಬಹುಶಃ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡೆ. ಅವರನ್ನು ಪಟಾಯಿಸಲೇಬೇಕು ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ಆದರೆ ಅವರು ಸಿಕ್ಕಾಪಟ್ಟರೆ ಮಾಡ್ರನ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಸಕ್ಕತ್ತಾಗೆ ಗೊತ್ತಿತ್ತು. ಅಕ್ಕನ ಜೊತೆ ಮದುವೆ ಆಗಿ 6 ತಿಂಗಳಲ್ಲೇ ಅವರನ್ನು ನಾನು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಅಕ್ಕ ಅವರನ್ನು ಅರ್ಥ ಮಾಡ್ಕೊಂಡಿದ್ದಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಭಾವನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನ ಜೊತೆ ಯಾವಾಗಲೂ ಕೆಟ್ಟದಾಗಿ ನಡ್ಕೊಂಡಿಲ್ಲ ಪಾಪ. ಆದರೆ ಗಂಡ ಹೆಂಡತಿ ಇಬ್ಬರು ನನಗೆ ಹೊಟ್ಟೆ ಉರಿಯೋಷ್ಟು ಮಜಾ ಮಾಡ್ತಿದ್ರು. ಅಬ್ಬಾ, ಅವರಿಬ್ಬರು ಮಜಾ ಮಾಡ್ತಾ ಇರೋದನ್ನು ನೋಡಿದ್ರೆ ನನ್ನ ಕೂದಲನ್ನ ತರ್ಕೊಳ್ಳೋ ಅಷ್ಟು ಕೋಪ ಬರ್ತಿತ್ತು. ಆದರೆ ಏನು ಮಾಡೋದು, ನಾನು ನೋಡೋಕೆ ನನಗೆ ಅಕ್ಕನಿಗಿಂತ ಏನು ಚೆನ್ನಾಗಿರಲಿಲ್ಲ. 4 ವರ್ಷದ ಹಿಂದಿನ ಮಾತಿದು. ಒಳ್ಳೆ ಹಳ್ಳಿ ಗುಗ್ಗು ಥರ ಲಂಗ ಜಾಕೆಟ್ ಹಾಕ್ಕೊಂಡು
ಕೂದಲಿಗೆ ಎಣ್ಣೆ ಮೆತ್ಕೊಂಡು ಜಡೆ ಎಣ್ಕೊಂಡು ಹಬ್ಬ ನಾನು ಅವತಾರ ಇವಾಗ ನೆನೆಸ್ಕೊಂಡ್ರು ನನಗೆ ಹಬ್ಬ ಅನಿಸುತ್ತೆ. ಇನ್ನು ನನ್ನ ಭಾವ ನನ್ನ ಕಡೆ ತಿರುಗಿ ನೋಡ್ತಾನ? ಡೆಫಿನೆಟ್ಲಿ ಇಲ್ಲ. ಆದರೆ ಈಗ ನನ್ನ ಅಕ್ಕನಿಗೂ ಸೆಡ್ ಹೊಡೆದು ನಿಂತಿದ್ದೀನಿ. ನನ್ನ ಭಾವ ಈಗ ನನ್ನ ಮೇಲಿಂದ ಕಣ್ಣು ತೆಗಿತಾನೇ ಇಲ್ಲ. ಇಂಥ ಅವಕಾಶಕ್ಕೋಸ್ಕರನೇ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೀನಿ. ಸರಿ ಇವಾಗ ಕತೆಗೆ ಬರೋಣ. ಆಮೇಲೆ ಸ್ಟಡಿಗೆ ಅಂತ ನಾನು ಅಮೇರಿಕಾಗೆ ಹೋಗ್ಬಿಟ್ಟೆ. ಇವಾಗ 2 ವರ್ಷ ಅಲ್ಲೇ ಕೆಲಸ ಮಾಡಿ ವಾಪಸ್ ಬಂದಿದ್ದೀನಿ. ಹೀಗಾಗಿ 4 ವರ್ಷದ ನಂತರ ನನ್ನ ಅದು ಈ ಮಾಡ್ರನ್ ಡ್ರೆಸ್ಸಲ್ಲಿ ನೋಡಿ ಶಾಕ್ ಆಗದೆ ಇರತ್ತಾ? ಸೊ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ಒಳಗಡೆನೆ ನನ್ನ ಮುದ್ದಿನ ಭಾವ. ಈ ಕಡೆ ಸುನೀತಾ ರಾತ್ರಿ ಊಟ ಮುಗಿಸಿ ಎಲ್ಲರೂ ಮಲ್ಕೊಂಡಾದ್ಮೇಲೆ ಇಬ್ಬರೇ ಬೆಡ್ರೂಮಿಗೆ ಬಂದ್ವಿ. ಬಾಗಿಲು ಹಾಕಿದ ಕೂಡಲೇ ಗಟ್ಟಿಯಾಗಿ ನನ್ನ ತಪ್ಪಿಕೊಂಡು ಮುತ್ತಿಡೋದಕ್ಕೆ ಶುರು ಮಾಡಿಕೊಂಡ್ರು ನನ್ನ ಗಂಡ ಸೂರ್ಯ. ಯಪ್ಪ, ಎಷ್ಟೊಂದು ದಿವಸ ಆದಮೇಲೆ ಇಂಥ ಸಿಹಿ ಅನುಭವ. ಹಾಗೆ ಇಬ್ಬರು ಬೆಡ್ ಮೇಲೆ ಯಾವಾಗ ಹೋದ್ವೋ ಗೊತ್ತೇ ಆಗಲಿಲ್ಲ. ನೈಟಿ ಒಳಗೆಲ್ಲ ಕೈ ಹಾಕಿ ಚೆನ್ನಾಗಿ ಮುದ್ದು ಮಾಡ್ತಾ ಇದ್ದಾನೆ. ಇನ್ನೇನು ಮಾಡೋದು, ನಾನು ಕೂಡ 1.5 ತಿಂಗಳಿಂದ ಕಾಯಿಸ್ಕೊಂಡು ಕೂತ್ಕೊಂಡಿದ್ದೀನಿ ಇಂಥ ಸಮಯ ಯಾವಾಗ ಬರುತ್ತೆ ಅಂತ. ಬಿಟ್ಬಿಡ್ತೀನ? ನನ್ನ ಗಂಡಂಗಿಂತ ಜಾಸ್ತಿ ನಾನೇ ಮುಂದುವರೆದು ಇಬ್ಬರು ಇಡೀ ರಾತ್ರಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಈಗ ನನ್ನ ಗಂಡ ತನಗೆ ಬೇಕಾಗಿದ್ದನ್ನೆಲ್ಲ ಪಡ್ಕೊಂಡು ಪಕ್ಕದ ಜರ್ಗಿ ಮಲ್ಕೊಂಡ್ಬಿಟ್ಟ. ನನಗೆ ಗಾಢ ನಿದ್ರೆ. ಬೆಳಗ್ಗೆ 5 ಗಂಟೆ ಸುಮಾರಿಗೆ ಎಚ್ಚರ ಆಯಿತು. ಪಕ್ಕದಲ್ಲಿ ನನ್ನ ಹೆಂಡತಿ ಮಲ್ಕೊಂಡಿದ್ದಾಳೆ. ಡಿಮ್ ಲೈಟಲ್ಲಿ ಹಬ್ಬ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ಆದರೂ ಕೂಡ ನನಗೆ ತಕ್ಷಣ ಫ್ಲಾಶ್ ಆಗಿದ್ದು ನನ್ನ ನಾದ್ನಿ. ಅಷ್ಟು ಸುಂದರವಾಗಿರೋ ಹೆಂಡತಿ ಪಕ್ಕದಲ್ಲಿದ್ದರೂ ಕೂಡ ನನಗೆ ತಕ್ಷಣ ನನ್ನ ನಾದ್ನಿ ನೆನಪಾಗಿದ್ದು. ಎಂಥ ವಿಚಿತ್ರ ಅಲ್ವಾ? ತಕ್ಷಣ ನಿಧಾನಕ್ಕೆ ಎದ್ದು ಹೊರಗಡೆ ಬಂದೆ. ಮನೆ ತುಂಬಾ ನಿಶ್ಶಬ್ದವಾಗಿತ್ತು. ಬೆಳಗಿನ ಜಾವ ಆಗಿದ್ದರಿಂದ ಹಕ್ಕಿಗಳ ಚಿಲಿಪಿಲಿ ಹಾಗೆ ಕೇಳಿಸ್ತಾ ಇತ್ತು. ಆದರೆ ಮನೆ ಮಾತ್ರ ಇಷ್ಟೊಂದು ನಿಶ್ಶಬ್ದವಾಗಿತ್ತು. ನನ್ನ ನಾದ್ನಿ ಏನು ಮಾಡ್ತಾ ಇದ್ದಾಳೆ ನೋಡೋಣ ಅಂತ ನಿಧಾನಕ್ಕೆ ಅವಳ ರೂಮ್ ಹತ್ರ ಹೋದೆ. ಅವಳು ಕೂಡ ಎಚ್ಚರ ಆಗಿದ್ಲು ಅನಿಸುತ್ತೆ. ಸಣ್ಣದಾಗಿ ಮಾತಾಡ್ತಾ ಇರೋ ಸೌಂಡ್ ಕೇಳಿಸ್ತು. ಹಾಗೆ ಬಾಗಿಲಿಗೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋಣ ಅಂತ ಕಿವಿ ಕೊಟ್ಟೆ. ಲಾಕ್ ಮಾಡಿರಲಿಲ್ಲ ಅನಿಸುತ್ತೆ. ಸಡನ್ನಾಗಿ ಬಾಗಿಲು ಓಪನ್ ಆಯಿತು. ನಂದ ಬಹಾರ್ ಅಂತ ರೂಮ್ ಒಳಗಡೆ ಬಿದ್ದುಬಿಟ್ಟೆ. ಸಡನ್ನಾಗಿ ನಾನು ಬಿದ್ದಿದ್ದ ಸೌಂಡ್ ಕೇಳಿ ನನ್ನ ಅದ್ದಿ ನನ್ನ ಕಡೆನೇ ನೋಡಿ ನಗಾಡೋಕ್ಕೆ ಶುರು ಮಾಡಿಬಿಟ್ಲು ಜೋರಾಗೆ. ನಾನು ಎಲ್ಲಿ ಯಾರಾದರೂ ಎದ್ಬಿಡ್ತಾರೋ ಅಂತ ಓಡೋಗಿ ಅವಳ ಬಾಯಿನ ಗಟ್ಟಿಯಾಗಿ ಮುಚ್ಕೊಂಡೆ. ನಿಧಾನ ಕಣೆ, ಯಾರಾದರೂ ಎದ್ದು ಬಂದರೆ ಕಷ್ಟ ಅಂತಂದೆ. ಅವಳು ನಕ್ಕು ಸುಧಾರಿಸ್ಕೊಂಡು ಅವಳ ಬಾಯಿಂದ ನನ್ನ ಕೈನ ತೆಗೆದು ಇದೇನು ಬಾವ ನಿಮ್ಮ ಅವಸ್ಥೆ ಅಂತ ಕೇಳಿದ್ಲು. ಏನು ಮಾಡೋದೆ, ನಿನ್ನನ್ನು ನೋಡ್ದಾಗಿಂದ ನನಗಂತೂ ಇರೋದಕ್ಕೇ ಆಗ್ತಿಲ್ಲ. ಹೆಂಡತಿ ಪಕ್ಕ ಮಲಗಿದ್ರು ನಿಂದೇ ನೆನಪು ಅಂತ ಹೇಳ್ದ. ನೀವು ಕಣ್ಣು ಬಾಯಿ ಬಿಟ್ಕೊಂಡು ಕಾರಲ್ಲಿ ನನ್ನನ್ನು ನೋಡ್ತಿದ್ದಾಗೆ ನನಗೆ ಗೊತ್ತಾಯಿತು. ಏನು ಸಮಾಚಾರ ಅಂತ ಕೇಳಿದೆ. ಏನು ಸಮಾಚಾರ ಅಂತ ನಿನಗೆ ಗೊತ್ತಿಲ್ವಾ ಅಂತ ಭಾವನೂ ಕೇಳಿದ್ರು. ನನಗೆ ಗೊತ್ತಾಗ್ತಿದೆ, ಆದರೆ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ಅಂದೆ. ಕಳ್ಳಿ ನೀನು ಅಂತ ಸೀದಾ ನನ್ನ ಮೇಲೆ ಬಂದೇ ಬಿಟ್ಟರು. ನಾನು ಕೂಡ ನಗ್ತಾ ಸಹಕರಿಸ್ದೆ. ಹಬ್ಬಬ್ಬ ಅಂದರೆ ಒಂದು ಅರ್ಧ ಗಂಟೆ ಮಾಡಿದ್ವಿ ಅಷ್ಟೇ. ಯಾಕೆ ಅಂತಂದರೆ ಯಾರಾದರೂ ಎದ್ಬಿಟ್ರೆ ಅಂತ ಭಯ. ಅದಕ್ಕೋಸ್ಕರ ಅರ್ಧ ಗಂಟೆ ತನ್ನ ಆಸೆನ ತೀರಿಸ್ಕೊಂಡು ಬಾವ ಗಡಿಬಿಡಿಲಿ ಎದ್ದು ಹೊರಟೇ ಬಿಟ್ಟ. ನಿಜಕ್ಕೂ ನಂಗೆ ಬೇಜಾರಾಯಿತು. ಇದೇನೋ ಇವನು ಇಷ್ಟೊಂದು ಗಡಿಬಿಡಿಲಿ ಹೋಗ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಸುಮ್ಮನೆ ಆದೆ. ಆದರೆ ಮಾರನೇ ದಿನ ರಾತ್ರಿ ಮಧ್ಯರಾತ್ರಿ 1 ಗಂಟೆ ನಿಧಾನಕ್ಕೆ ಕಳಬೇಕು ಸೀದಾ ನನ್ನ ರೂಮಿಗೆ ಬಂತು. ಅವತ್ತು ಇಡೀ ರಾತ್ರಿ ಮಜಾ ಮಾಡಿದ್ವಿ. ಇದೇ ರೀತಿ ಊರಿಂದ ಹೋಗೋವರೆಗೂ ನನ್ನ ಭಾವ ನನ್ನ ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಹೋದ. ಸೊ ಇದು ನನ್ನ ಅಕ್ಕನಿಗೆ ಗೊತ್ತಾಗಲೇ ಇಲ್ಲ. ಈಗ ನನಗೆ ಮದುವೆ ಆಗಿದೆ, ಮಗು ಕೂಡ ಇದೆ. ಆದರೂ ಕೂಡ ಆವಾಗವಾಗ ನನ್ನ ಭಾವನ ಹತ್ರ ಹೋಗ್ತಾನೆ ಇರ್ತೀನಿ. ನನ್ನ ಗಂಡ ಅಷ್ಟೊಂದೇನು ಕೊಡಲ್ಲ ಬಿಡಿ ನನ್ನ ಭಾವನಷ್ಟು. ಬಟ್ ನನ್ನ ಭಾವ ಸಿಕ್ಕಾಪಟ್ಟೆ ಸ್ಟ್ರಾಂಗು. ಸೊ ಯಾವತ್ತೂ ಅನಿಸಿಲ್ಲ ನನ್ನ ಅಕ್ಕನಿಗೆ ಮೋಸ ಮಾಡ್ತಾಯಿದ್ದೀನಿ ಅಂತ. ನನ್ನ ಅಕ್ಕ ಕೂಡ ನಾನು ಹೋಗಿದ ತಕ್ಷಣ ನಗ್ನಗ್ತಾ ಮಾತಾಡಿಸ್ತಾಳೆ. ಅವಳಿಗೂ ಪಾಪ ಗೊತ್ತಿಲ್ಲ ನಾನು ಅವಳ ಗಂಡನ ಜೊತೆ ಮಲ್ಕೊಳ್ಳೋಕೆ ಬಂದಿದ್ದೀನಿ ಅಂತ.
ನಾನು ಬಾಬಾ ಅಂತ ನಾನು ಹೋಗಿದ ತಕ್ಷಣ 32 ಗಿಂಚ್ಕೊಂಡು ಅಬ್ಬಾ ನನ್ನ ಅದ್ದಿ ಬಂದುಬಿಟ್ಲು. ಇನ್ನಿವತ್ತು ರಾತ್ರಿ ಎಲ್ಲ ಹಬ್ಬನೇ ಅಂತ ಅಂದ್ಕೊಂಡು ನನ್ನನ್ನು ತಿನ್ನೋ ಥರ ನೋಡ್ತಾ ಇರ್ತಾರೆ. ಪಾಪ ನನ್ನ ಗಂಡನಿಗೂ ಗೊತ್ತಿಲ್ಲ ತಿಂಗಳಿಗೆ 2 ಸಲ ಯಾಕೆ ಅಕ್ಕನ ಮನೆಗೆ ಹೋಗ್ತಿದ್ದಾಳೆ ಇವಳು ಅಂತ ಖುಷಿಯಿಂದನೇ ಕಳಿಸ್ಕೊಡ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತೆ.